ಇನ್ನು ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಯಕರು ಮಾತಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರದ ಬಗ್ಗೆ ಈಗ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡೋದಕ್ಕೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಶಬರಿಮಲೆ ರೀತಿಯಲ್ಲೇ ಧರ್ಮಸ್ಥಳದ ವಿರುದ್ಧವೂ ಕೂಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಮೊದಲೇ ಗೊತ್ತಿತ್ತು, ಆದ್ರೆ ಈಗ ಅದು ಸಾಬೀತಾಗಿದೆ ಅನ್ನುವಂಥ ಅರ್ಥದಲ್ಲಿ ಈಗ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ರಾಹುಲ್ ಗಾಂಧಿಗಾಗಿ ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಎಸ್ಐಟಿ ಈಗ ಸತ್ಯವಾದಂತ ವರದಿಯನ್ನ ನೀಡಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟಂತ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣ ಕಾಣ್ತಾ ಇದೆ. ಈಗಾಗಲೇ ಪ್ರಕರಣದಲ್ಲಿ 6 ಜನ ಆರೋಪಿಗಳು ಅಂತ ಹೇಳಿ ಎಸ್ಐಟಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ನೇರವಾಗಿ. ಸರ್, ಈಗ ಧರ್ಮಸ್ಥಳ ಪ್ರಕರಣ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಕೇವಲ ರಾಜ್ಯ, ರಾಷ್ಟ್ರ ಅಷ್ಟಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಯಿತು. ಈಗ ಎಸ್ಐಟಿ ರಿಪೋರ್ಟ್, ಇದೇ ರಿಪೋರ್ಟ್ ನಾ ಮೊದಲೇ ಹೇಳಿದ್ವಿ ವಿಧಾನಸಭೆಯಲ್ಲಿ. ಇದು ಎಲ್ಲ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೇಲೆ ಯಾವ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಶಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇವತ್ತು ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಈಗ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಮುಸ್ಲಿಮರು ಕೆಲವೊಂದು ಲೀಡರ್ಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಒಂದಿಲ್ ದಿವಸ ಮತ್ತೆ ಬಾಬ್ರಿ ಮಸೀದ್ ಕಟ್ತೀವಿ. ಇದ್ರ ಹಿಂದೆ ಎಲ್ಲ ಕಾಂಗ್ರೆಸ್ನ ಬೆಂಬಲ ಇದೆ. ಈಗ ಎಸ್ಐಟಿ ಅವರು ಯಾವಾಗ ಅವರು 8-10 ಕಡೆ ಅಡ್ಡದಾಗ ಶವ ಐತೈತೆ, ಅಡ್ಡದಾಗನೇ ಅವನು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು. ಅವ ಹೇಳದಲ್ಲೆಲ್ಲ ಅಡ್ಕೋತೋದ್ರು, ಮುಂದುವರ್ಸಿದ್ರು. ಕಾರಣ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ. ಆ ಮುಖ್ಯ ಅಧಿಕಾರಿ ಏನಿದ್ರಲ್ಲ, ತನಿಖಾ ಅಧಿಕಾರಿಗಳು ಇಲ್ಲ ಇನ್ನೂ ಹೋಗ್ಲಿ, ಅವ್ರು ಹೇಳಿದ್ರು. ಅವಾಗ ಕಿವಿ ಮಾತು ಹೇಳಿದ್ರು ಹೋಮ್ ಮಿನಿಸ್ಟರ್ಗೆ, ಸರ್ ಇಲ್ಲಿ ಇವರೆಲ್ಲ ನನ್ನ ಮಕ್ಕಳು ಅದಾರ ಅವ್ರು ಹೇಳಿದ್ರು ಸಹಿತ ಇಲ್ಲ ಮಾಡಪ್ಪ, ಮ್ಯಾಗ ರಾಹುಲ್ ಗಾಂಧಿ ಪ್ರೆಷರ್ ಇದೆ ಅಂತ ಹೇಳಿ ಮಾಡಿಸಿದ್ರು. ಇವತ್ತು ಎಸ್ಐಟಿ ಸತ್ಯವಾದಂತ ವರದಿ ಕೊಟ್ಟಿದೆ. ಯಾವುದೇ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿಯದೆ ಇವತ್ತು ಎಸ್ಐಟಿಯನ್ನು ತನ್ನ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ಎಸ್ಐಟಿ ವರದಿ ನೋಡಿದ್ರೆ, ಯಾರೋ ಹೇಳುವ ಕಾರಣಕ್ಕೆ, ಒಂದು ಸರ್ಕಾರ ಹೇಳೋ ಕಾರಣಕ್ಕೆ ನಾವು ವರದಿ ಕೊಡುವುದಿಲ್ಲ ತಳಿ ಎಸ್ಐಟಿ ಅವ್ರು ಕೊಟ್ಟಾರೆ. ಯಾಕಂದ್ರೆ ಇದರಲ್ಲಿ RCBಯಲ್ಲಿ 11 ಜನ ಸತ್ರಲ್ಲ, ಅವಾಗ ಪೊಲೀಸ್ ಇಲಾಖೆ ಹೇಳಿತ್ತು ನಮ್ಗೆ ಸೆಕ್ಯೂರಿಟಿ ಕೊಡೋದಾಗೋದಿಲ್ಲ. ಅವಾಗೂ ಅವ್ರ ಮ್ಯಾಗೇನೆ ಹಾಕ್ಬಿಟ್ರು ಸಿದ್ದರಾಮಯ್ಯ, DK ಶಿವಕುಮಾರ್, ಹೋಮ್ ಮಿನಿಸ್ಟರ್. ನಾನು ಆಗ್ರಹ ಮಾಡ್ತೇನೆ, CBI ಕೊಡಬೇಕು, ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಪೊಲೀಸ್ SIT ಪೊಲೀಸ್ ಅಧಿಕಾರಿಗಳು ಹೇಳ್ಯಾರ. ಇದರೊಳಗ ಎಲ್ಲಾನು ವ್ಯವಸ್ಥಿತವಾಗಿ ಸಂಚ ರೂಪಿಸ್ಯಾರತ್ ಪೊಲೀಸ್ ಇಲಾಖೆ ತಮ್ಮನ ಮೊದಲ ವರದಿ ಒಳಗೆ ಹೇಳೈತಲ್ಲ, ಹೇಳಿದ್ಮ್ಯಾಗ ಈಗ CBI ಕೊಟ್ಬಿಡ್ರಿ. ಇದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲಿಂಕ್ ಐತಿ ಇದಕ್ಕೆ. ಇದು ಬರೀ ಕರ್ನಾಟಕ ಸೀಮಿತ ಇಲ್ಲ, ಇದ್ರೊಳಗೆ ದಿಲ್ಲಿ ಇನ್ವಾಲ್ವ್ ಇದೆ, ಇಟ್ಲಿ ಇನ್ವಾಲ್ವ್ ಇದೆ. ಈ 3 ತನಿಖೆ ಮಾಡ್ಲಿಕ್ಕೆ ಅಧಿಕಾರಿ ಇರುವುದು CBI. ಆ CBI ಕೊಟ್ರೆ ಇಡೀ ಈ ಕಾಂಗ್ರೆಸ್ನ ಬಣ್ಣ ಹೊರಗೆ ಬರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು CBI ತನಿಖೆ ಕೂಡ ಆಗ್ರಹವನ್ನ ಮಾಡಿದೆ. ನೋಡೋಣ ಈ ಪ್ರಕರಣ ಇಷ್ಟಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಮತ್ತೆ ಏನಾದ್ರೂ ನ್ಯಾಷನಲ್ ಲೆವೆಲ್ ಏಜೆನ್ಸಿಗಳಿಂದ ಏನೋ ತನಿಖೆ ಆಗುತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಯಕರು ಮಾತಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರದ ಬಗ್ಗೆ ಈಗ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡೋದಕ್ಕೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಶಬರಿಮಲೆ ರೀತಿಯಲ್ಲೇ ಧರ್ಮಸ್ಥಳದ ವಿರುದ್ಧವೂ ಕೂಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಮೊದಲೇ ಗೊತ್ತಿತ್ತು, ಆದ್ರೆ ಈಗ ಅದು ಸಾಬೀತಾಗಿದೆ ಅನ್ನುವಂಥ ಅರ್ಥದಲ್ಲಿ ಈಗ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ರಾಹುಲ್ ಗಾಂಧಿಗಾಗಿ ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಎಸ್ಐಟಿ ಈಗ ಸತ್ಯವಾದಂತ ವರದಿಯನ್ನ ನೀಡಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟಂತ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣ ಕಾಣ್ತಾ ಇದೆ. ಈಗಾಗಲೇ ಪ್ರಕರಣದಲ್ಲಿ 6 ಜನ ಆರೋಪಿಗಳು ಅಂತ ಹೇಳಿ ಎಸ್ಐಟಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ನೇರವಾಗಿ. ಸರ್, ಈಗ ಧರ್ಮಸ್ಥಳ
ಪ್ರಕರಣ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಕೇವಲ ರಾಜ್ಯ ರಾಷ್ಟ್ರ ಅಷ್ಟಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಯಿತು. ಈಗ ಎಸ್ಐಟಿ ರಿಪೋರ್ಟ್ ಇದೇ ರಿಪೋರ್ಟ್ ನಾ ಮೊದಲೇ ಹೇಳಿದ್ವಿ ವಿಧಾನಸಭೆಯಲ್ಲಿ. ಇದು ಎಲ್ಲ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೇಲೆ ಯಾವ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಶಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇವತ್ತು ಗೋ ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಈಗ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಮುಸ್ಲಿಮರು ಕೆಲವೊಂದು ಲೀಡರ್ಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಒಂದಿಲ್ ದಿವಸ ಮತ್ತೆ ಬಾಬ್ರಿ ಮಸೀದ್ ಕಟ್ತೀವಿ. ಇದ್ರ ಹಿಂದೆ ಎಲ್ಲ ಕಾಂಗ್ರೆಸ್ಸಿನ ಬೆಂಬಲ ಇದೆ. ಈಗ SIT ಅವರು ಯಾವಾಗ ಅವರು 8-10 ಕಡೆ ಅಡ್ಡದಾಗ ಶವ ಐತೈತೆ ಅಡ್ಡದಾಗನೇ ಅವನು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು. ಅವ ಹೇಳದಲ್ಲೆಲ್ಲ ಅಡ್ಕೋತೋದ್ರು, ಮುಂದುವರ್ಸಿದ್ರು. ಕಾರಣ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ. ಆ ಮುಖ್ಯ ಅಧಿಕಾರಿ ಏನಿದ್ರಲ್ಲ ತನಿಖಾಧಿಕಾರಿಗಳು ಇಲ್ಲ ಇನ್ನೂ ಹೋಗ್ಲಿ, ಅವ್ರು ಹೇಳಿದ್ರು ಅವಾಗ ಕಿವಿ ಮಾತು ಹೇಳಿದ್ರು ಹೋಮ್ ಮಿನಿಸ್ಟರ್ಗೆ, ಸರ್ ಇಲ್ಲಿ ಏನ ಇವರೆಲ್ಲ ನನ್ನ ಮಕ್ಕಳು ಅದಾರ ಅವ್ರು ಹೇಳಿದ್ರು ಸಹಿತ ಇಲ್ಲ ಮಾಡಪ್ಪ ಮ್ಯಾಗ ರಾಹುಲ್ ಗಾಂಧಿ ಪ್ರೆಷರ್ ಇದೆ ಅಂತ ಹೇಳಿ ಮಾಡಿಸಿದ್ರು. ಇವತ್ತು SIT ಸತ್ಯವಾದಂತ ವರದಿ ಕೊಟ್ಟಿದೆ. ಯಾವುದೇ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿಯದೆ ಇವತ್ತು SIT ಯನ್ನು ತನ್ನ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ SIT ವರದಿ ನೋಡಿದ್ರೆ ಯಾರೋ ಹೇಳುವ ಕಾರಣಕ್ಕೆ ಒಂದು ಸರ್ಕಾರ ಹೇಳೋ ಕಾರಣಕ್ಕೆ ನಾವು ವರದಿ ಕೊಡುವುದಿಲ್ಲ ತಳಿ SIT ಅವ್ರು ಕೊಟ್ಟಾರೆ. ಯಾಕಂದ್ರೆ ಇದರಲ್ಲಿ RCBಯಲ್ಲಿ 11 ಜನ ಸತ್ರಲ್ಲ, ಅವಾಗ ಪೊಲೀಸ್ ಇಲಾಖೆ ಹೇಳಿತ್ತು ನಮ್ಗೆ ಸೆಕ್ಯೂರಿಟಿ ಕೊಡೋದಾಗೋದಿಲ್ಲ. ಅವಾಗೂ ಅವ್ರ ಮ್ಯಾಗನೆ ಹಾಕ್ಬಿಟ್ರು ಸಿದ್ದರಾಮಯ್ಯ, DK ಶಿವಕುಮಾರ್, ಹೋಮ್ ಮಿನಿಸ್ಟರ್. ನಾನು ಆಗ್ರಹ ಮಾಡ್ತೇನೆ CBI ಕೊಡಬೇಕು, ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಪೊಲೀಸ್ SIT ಪೊಲೀಸ್ ಅಧಿಕಾರಿಗಳು ಹೇಳ್ಯಾರ, ಇದರೊಳಗ ಎಲ್ಲಾನು ವ್ಯವಸ್ಥಿತವಾಗಿ ಸಂಚ ರೂಪಿಸಾರತ್ ಪೊಲೀಸ್ ಇಲಾಖೆ ತಮ್ಮನ ಮೊದಲ ವರದಿ ಒಳಗೆ ಹೇಳೈತಲ್ಲ, ಹೇಳಿದ್ಮ್ಯಾಗ ಈಗ CBI ಕೊಟ್ಬಿಡ್ರಿ. ಇದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲಿಂಕ್ ಐತಿ ಇದಕ್ಕೆ. ಇದು ಬರೀ ಕರ್ನಾಟಕ ಸೀಮಿತ ಇಲ್ಲ, ಇದ್ರೊಳಗೆ ದಿಲ್ಲಿ ಇನ್ವಾಲ್ವ್ ಇದೆ, ಇಟ್ಲಿ ಇನ್ವಾಲ್ವ್ ಇದೆ. ಈ ಮೂರು ತನಿಖೆ ಮಾಡಲಿಕ್ಕೆ ಅಧಿಕಾರ ಇರುವುದು CBI. ಆ CBI ಕೊಟ್ರೆ ಇಡೀ ಈ ಕಾಂಗ್ರೆಸ್ನ ಬಣ್ಣ ಹೊರಗೆ ಬರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು CBI ತನಿಖೆ ಕೂಡ ಆಗ್ರಹವನ್ನ ಮಾಡಿದೆ. ನೋಡೋಣ ಈ ಪ್ರಕರಣ ಇಷ್ಟಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಮತ್ತೆ ಏನಾದ್ರೂ ನ್ಯಾಷನಲ್ ಲೆವೆಲ್ ಏಜೆನ್ಸಿಗಳಿಂದ ಏನೋ ತನಿಖೆ ಆಗುತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಯಕರು ಮಾತಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರದ ಬಗ್ಗೆ ಈಗ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡೋದಕ್ಕೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಶಬರಿಮಲೆ ರೀತಿಯಲ್ಲೇ ಧರ್ಮಸ್ಥಳದ ವಿರುದ್ಧವೂ ಕೂಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಮೊದಲೇ ಗೊತ್ತಿತ್ತು, ಆದ್ರೆ ಈಗ ಅದು ಸಾಬೀತಾಗಿದೆ ಅನ್ನುವಂಥ ಅರ್ಥದಲ್ಲಿ ಈಗ ಯತ್ನಾಳ್ ಕೂಡ ಮಾತಾಡಿದ್ದಾರೆ. ರಾಹುಲ್ ಗಾಂಧಿಗಾಗಿ ಕಾರ್ಯಾಚರಣೆಯನ್ನ ಮಾಡಿಸಿದ್ರು. SIT ಈಗ ಸತ್ಯವಾದಂತ ವರದಿಯನ್ನ ನೀಡಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಊತಿಟ್ಟಂತ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣ ಕಾಣ್ತಾ ಇದೆ. ಈಗಾಗಲೇ ಪ್ರಕರಣದಲ್ಲಿ 6 ಜನ ಆರೋಪಿಗಳು ಅಂತ ಹೇಳಿ SIT ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ನೇರವಾಗಿ. ಸರ್, ಈಗ ಧರ್ಮಸ್ಥಳ ಪ್ರಕರಣ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಕೇವಲ ರಾಜ್ಯ ರಾಷ್ಟ್ರ ಅಷ್ಟಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಯಿತು. ಈಗ SIT ರಿಪೋರ್ಟ್ ಇದೇ ರಿಪೋರ್ಟ್ ನಾ ಮೊದಲೇ ಹೇಳಿದ್ವಿ ವಿಧಾನಸಭೆಯಲ್ಲಿ. ಇದು ಎಲ್ಲ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೇಲೆ ಯಾವ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಶಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇವತ್ತು ಗೋ ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಈಗ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಮುಸ್ಲಿಮರು ಕೆಲವೊಂದು ಲೀಡರ್ಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಒಂದಿಲ್ ದಿವಸ ಮತ್ತೆ ಬಾಬ್ರಿ ಮಸೀದ್ ಕಟ್ತೀವಿ. ಇದ್ರ ಹಿಂದೆ ಎಲ್ಲ ಕಾಂಗ್ರೆಸ್ಸಿನ ಬೆಂಬಲ ಇದೆ. ಈಗ SIT ಅವರು ಯಾವಾಗ ಅವರು 8-10 ಕಡೆ ಅಡ್ಡದಾಗ ಶವ ಐತೈತೆ ಅಡ್ಡದಾಗನೇ ಅವನು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು.
ಅವ ಹೇಳದಲ್ಲೆಲ್ಲ ಅಡ್ಕೋತೋದ್ರು, ಮುಂದುವರ್ಸಿದ್ರು. ಕಾರಣ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ. ಆ ಅಧಿಕಾರಿಯ ಮುಖ್ಯ ಅಧಿಕಾರಿ ಏನಿದ್ರಲ್ಲ, ತನಿಖಾಧಿಕಾರಿಗಳು ಇಲ್ಲ ಇನ್ನೂ ಹೋಗ್ಲಿ, ಅವ್ರು ಹೇಳಿದ್ರು, ಅವಾಗ ಕಿವಿ ಮಾತು ಹೇಳಿದ್ರು ಹೋಮ್ ಮಿನಿಸ್ಟರ್ಗೆ, ಸರ್ ಇಲ್ಲಿ ಇವರೆಲ್ಲ ನನ್ನ ಮಕ್ಕಳು ಅದಾರ ಅವ್ರು ಹೇಳಿದ್ರು ಸಹಿತ ಇಲ್ಲ ಮಾಡಪ್ಪ, ಮ್ಯಾಗ ರಾಹುಲ್ ಗಾಂಧಿ ಪ್ರೆಷರ್ ಇದೆ ಅಂತ ಹೇಳಿ ಮಾಡಿಸಿದ್ರು. ಇವತ್ತು SIT ಸತ್ಯವಾದಂತ ವರದಿ ಕೊಟ್ಟಿದೆ. ಯಾವುದೇ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿಯದೆ ಇವತ್ತು SIT ತನ್ನ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ SIT ವರದಿ ನೋಡಿದ್ರೆ, ಯಾರೋ ಹೇಳುವ ಕಾರಣಕ್ಕೆ, ಒಂದು ಸರ್ಕಾರ ಹೇಳೋ ಕಾರಣಕ್ಕೆ ನಾವು ವರದಿ ಕೊಡುವುದಿಲ್ಲ ಅಂತೇಳಿ SIT ಅವ್ರು ಕೊಟ್ಟಾರೆ. ಯಾಕಂದ್ರೆ ಇದರಲ್ಲಿ RCBಯಲ್ಲಿ 11 ಜನ ಸತ್ರಲ್ಲ, ಅವಾಗ ಪೊಲೀಸ್ ಇಲಾಖೆ ಹೇಳಿತ್ತು ನಮ್ಗೆ ಸೆಕ್ಯೂರಿಟಿ ಕೊಡೋದಾಗೋದಿಲ್ಲ. ಅವಾಗೂ ಅವ್ರ ಮ್ಯಾಗೇನೆ ಹಾಕ್ಬಿಟ್ರು ಸಿದ್ದರಾಮಯ್ಯ, DK ಶಿವಕುಮಾರ್, ಹೋಮ್ ಮಿನಿಸ್ಟರ್. ನಾನು ಆಗ್ರಹ ಮಾಡ್ತೇನೆ, CBI ಕೊಡಬೇಕು, ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಪೊಲೀಸ್ SIT ಪೊಲೀಸ್ ಅಧಿಕಾರಿಗಳು ಹೇಳ್ಯಾರ, ಇದರೊಳಗ ಎಲ್ಲಾನು ವ್ಯವಸ್ಥಿತವಾಗಿ ಸಂಚ ರೂಪಿಸ್ಯಾರ. ಪೊಲೀಸ್ ಇಲಾಖೆ ತಮ್ಮನ ಮೊದಲ ವರದಿ ಒಳಗೆ ಹೇಳೈತಲ್ಲ, ಹೇಳಿದ್ಮ್ಯಾಗ ಈಗ CBI ಕೊಟ್ಬಿಡ್ರಿ. ಇದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲಿಂಕ್ ಐತಿ ಇದಕ್ಕೆ. ಇದು ಬರೀ ಕರ್ನಾಟಕ ಸೀಮಿತ ಇಲ್ಲ, ಇದರೊಳಗೆ ದಿಲ್ಲಿ ಇನ್ವಾಲ್ವ್ ಇದೆ, ಇಟ್ಲಿ ಇನ್ವಾಲ್ವ್ ಇದೆ. ಈ ಮೂರೂ ತನಿಖೆ ಮಾಡಲಿಕ್ಕೆ ಅಧಿಕಾರ ಇರುವುದು CBI. ಆ CBI ಕೊಟ್ರೆ ಇಡೀ ಈ ಕಾಂಗ್ರೆಸ್ನ ಬಣ್ಣ ಹೊರಗೆ ಬರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು CBI ತನಿಖೆ ಕೂಡ ಆಗ್ರಹವನ್ನ ಮಾಡಿದೆ. ನೋಡೋಣ ಈ ಪ್ರಕರಣ ಇಷ್ಟಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಮತ್ತೆ ಏನಾದ್ರೂ ನ್ಯಾಷನಲ್ ಲೆವೆಲ್ ಏಜೆನ್ಸಿಗಳಿಂದ ಏನೋ ತನಿಖೆ ಆಗತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಲ್ಲ